ವೀಕ್ಷಕರೇ ನಮಸ್ಕಾರ. ವಿಶ್ವವಾಣಿ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ದೀಕ್ಷಿತ್ ನಾಯರ್. ನಮ್ಮ ಸ್ಟುಡಿಯೋದಲ್ಲಿ ಸಾಮಾನ್ಯವಾಗಿ ಒಂದಷ್ಟು ಸೆಲೆಬ್ರಿಟಿ ವ್ಯಕ್ತಿಗಳನ್ನ ಮಾತನಾಡಿಸ್ತಾ ಇರ್ತೀವಿ. ಆದರೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಈ ಸಾಧಕರ ಕುರ್ಚಿಯ ಮೇಲೆ ಕುಳಿತಿರುವ ವ್ಯಕ್ತಿ ಎಲ್ಲ ಸೆಲೆಬ್ರಿಟಿಗಳಿಗಿಂತ ತೀರಾ ವಿಭಿನ್ನ ಮತ್ತು ವಿಶಿಷ್ಟ. ಎಲ್ಲ ಸಾಧಕರನ್ನ ಮೀರಿಸಿ ಬೆಳೆದು ನಿಂತಿರುವಂತಹ ಅಸಾಮಾನ್ಯ ಸಾಧಕ ಇವತ್ತು ನಮ್ಮ ಜೊತೆಗೆ ಕಳೆದ 25 ವರ್ಷಗಳಿಂದ ಅನಾಥ ಶವಗಳಿಗೆ ಆಪ್ತ ಬಂಧುವಾಗಿ ಈವರೆಗೆ 16,000ಕ್ಕೂ ಹೆಚ್ಚು ಅನಾಥ ಹೆಣಗಳಿಗೆ ಮುಕ್ತಿಯನ್ನ ಕೊಟ್ಟಿರುವಂತಹ ಅಯೂಬ್ ಅಹಮದ್ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅಯೂಬ್ ಜಿ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಪ್ರಿಯ ವೀಕ್ಷಕರೇ, ಇವತ್ತಿನ ಮಾತುಕತೆ ಅಯೂಬ್ ಜಿ ಅವರ ಜೊತೆಗಿರುತ್ತೆ. ಅವರ 25 ವರ್ಷಗಳ ಜರ್ನಿ ಹೇಗಿತ್ತು, ಅವರು ಕಂಡುಂಡಂತಹ ಅನುಭವ ಹೇಗಿತ್ತು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ನಾವು ಈ ಚರ್ಚೆಯಲ್ಲಿ ಮಾತನಾಡ್ತಾ ಹೋಗೋಣ. ಅಯೂಬ್ ಜಿ, ನಿಮ್ಮನ್ನ ನೋಡಿದ ತಕ್ಷಣ ನನಗನ್ಸಿದ್ದು ಪರೋಪಕಾರಂ ಇದಂ ಶರೀರಂ ಅನ್ನುವಂಥ ಒಂದು ಮಾತಿದೆ. ಇವತ್ತು ನನಗೇ ಬೇಕು, ನನಗೇ ಎಲ್ಲ ಬೇಕು ಎನ್ನುವಂತಹ ವ್ಯಕ್ತಿಗಳ ಮಧ್ಯೆ ನೀವು ಅನಾಥ ಶವಗಳಿಗೆ ಮುಕ್ತಿಯನ್ನ ಒದಗಿಸುವಂತಹ ಕೆಲಸವನ್ನ ಕಳೆದ 25 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀರಾ. ಹೇಗೆ ಅನಿಸಿದೆ ಈ ಬದುಕು ನಿಮಗೆ ಇಷ್ಟು ವರ್ಷಗಳಲ್ಲಿ? ಸರ್, ಇದು ಮನುಷ್ಯ ಆಗಿ ಹುಟ್ಟಿದ ಮೇಲೆ ಒಬ್ಬ ಮನುಷ್ಯನ ಕೆಲ್ಸಕ್ಕೆ ಬಂದಿಲ್ಲ ಅಂದರೆ ಅವನು ಮನುಷ್ಯ ಆಗಿ ಹುಟ್ಟಿದ್ದು ಪ್ರಯೋಜನ ಇಲ್ಲ. ನಮ್ಮ ತಂದೆ ತಾಯಿ ಮತ್ತು ಗುರುಗಳು ಎಲ್ಲ ಏನು ಹೇಳ್ತಾಯಿದ್ರು ಅಂದರೆ ಮನುಷ್ಯದ್ದು ಈ ಸ್ಟೋರೀಸ್ ಎಲ್ಲ ನಮಗೆ ಹೇಳ್ತಾಯಿದ್ರು. ನಮ್ಮ ಆಕಾಯ ಮೊಹಮ್ಮದ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇದ್ದಾರಲ್ಲ, ಅವ್ರು ಏನೇನು ಮಾಡ್ತಾಯಿದ್ರು, ಮನುಷ್ಯತ್ವ ಹೆಂಗೆ ಬದುಕಿಸಿದ್ರು ಅಂತ ಹೇಳಿ ನಮ್ಮ ಜೊತೆಯಲ್ಲಿ ಇದು ಮಾಡ್ತಾಯಿದ್ರು. ಆಗ ಚಿಕ್ಕ ವಯಸ್ಸಲ್ಲಿ ನಾನು 3ನೇ ಕ್ಲಾಸ್ ಓದಿದ್ದೀನಿ. ಬಟ್ ಕುರಾನ್ ಎಲ್ಲ ಚೆನ್ನಾಗಿ ಓದಿದ್ದೀನಿ. ಆ ಕುರಾನ್ ಓದೋದು ಇಂಪಾರ್ಟೆಂಟ್ ಅಲ್ಲ, ಅದರಲ್ಲಿ ಅರ್ಥ ಏನು ಅದು ಅರ್ಥ ಮಾಡ್ಕೊಂಡು ಓದಿದ್ರೆ ತುಂಬ ಒಳ್ಳೆಯದು. ಆಗ ಚಿಕ್ಕ ವಯಸ್ಸಲ್ಲಿ ನಾನು ಸ್ಕೂಲ್ ಹೋಗುವಾಗ ಚೆನ್ನಾಗಿ ಎಲ್ಲರೂ ಟೀಚರ್ ಹೇಳೋದು ಚೆನ್ನಾಗಿ ಮಗ ಓದ್ತಾನೆ ಇದು ಮಾಡ್ತಾನೆ ಅಂದ್ರೆ, ಬಟ್ ನನಗೆ ಆ ಸ್ಟೋರಿ ಸಿಕ್ಕಿಲ್ಲ. ಚೆನ್ನಾಗಿ ಓದ್ತಾನೆ ಅಂತ, ಇವನು ಈ ಸೇವೆ ಆ ಸೇವೆ ಅಂತ ಮಾಡ್ಕೊಂಡಿರ್ತಾನೆ ಅಂತ ಹೇಳ್ಬಿಟ್ಟು ನನಗೆ ಸ್ವಲ್ಪ ಇದು ಮಾಡ್ರು. ಬಟ್ ಏನಂದರೆ ಯಾರು ಭಿಕ್ಷಕರು ಮಸೀದಿಯಲ್ಲಿ ದೇವಸ್ಥಾನ ಅಲ್ಲಿ ಸ್ಕೂಲ್ ಹತ್ರ ಯಾರು ಬಂದರೆ ಅವ್ರ ಜೊತೆಯಲ್ಲಿ ನಾನು ಕೂತ್ಕೊಬಿಟ್ಟು ಭಿಕ್ಷೆ ಮಾಡ್ತಾಯಿದ್ದೆ. ಆಗ 5 ಪೈಸಾ 10 ಪೈಸಾ ದೊಡ್ಡ ಪೈಸಾ ಅದು ತಗೊಂಡು ನಾನು ಅವ್ರಿಗೆ ಕೊಟ್ಟರೆ ಅವ್ರಿಗೆ ಜಾಸ್ತಿ ಆಗುತ್ತಲ್ಲ, ಅವ್ರಿಗೆ 5 ಪೈಸಾ ನನಗೆ 5 ಪೈಸಾ ಅಂದರೆ ಒಂದೇ ಸಮಕ್ಕೆ 10 ಪೈಸಾ ಆಗುತ್ತೆ ಅಂತ ಆ ಸ್ಟೋರಿಯಿಂದ ನಾನು ಮಾಡ್ತಾಯಿದ್ದೆ. ಬಟ್ ಆ ಟೈಮಲ್ಲಿ ನಮ್ಮ ಮಾಮ ಅವರು ಒಳ್ಳೆ ಕುಟುಂಬ. ಅವರು ಮಾಮ ಹೇಳ್ತಾಯಿದ್ರು, ಅದು ಇವು ಮಗ ಹುಟ್ಟಿರೋದು ನಮ್ಮ ಮರ್ಯಾದೆ ಹಾಳು ಮಾಡೋಕ್ಕೆ ಭಿಕ್ಷೆ ಮಾಡ್ತಾನೆ ಅದು ಅಂತ ಹೊಡಿದ್ರು. ಹೊಡೆದ ಮೇಲೆ ನನ್ನ ಜೇಬ್ ಚೆಕ್ ಮಾಡಿದ್ರೆ 1 ಪೈಸಾ ಇಲ್ಲ ನನ್ನ ಜೇಬಲ್ಲಿ. ಆಗ ನಮ್ಮ ಮಾಮ ಹೇಳಿದ್ರು, ಸಾರಿ ಅಪ್ಪ, ನೀನು ತಪ್ಪು ಮಾಡಿಬಿಟ್ಟೆ, ನಿನಗೆ ಹೊಡೆದು ಇನ್ನೊಂದು ಸತಿ ಹೊಡಿಯಲ್ಲ ಅಂತ ಹೇಳ್ಬಿಟ್ಟು ಅವರು ನನಗೆ ಬಿಟ್ಬಿಟ್ರು. ಆಗ ನಮ್ಮ ತಂದೆ ಫ್ರೆಂಡ್ಸ್ ಮತ್ತು ಇರ್ತಾರಲ್ಲ ಫ್ರೆಂಡ್ಸ್ ಎಲ್ಲ, ನೀನು ಈ ಥರ ಬಿಟ್ಬಿಟ್ಟೆ, ಮಗುನಿಗೆ ಕಳ್ಳ ಆಗ್ಬಿಡ್ತಾನೆ, ರೌಡಿ ಆಗ್ಬಿಡ್ತಾನೆ, ಇವನು ಮಾಡೋದು ಟೀಟೆಗೆ ಅಂತ ತಂದೆಗೆ ಇದು ಮಾಡ್ತಾಯಿದ್ರು. ಹಂಗೂ ನಾನು ಕೇಳ್ಕೊಂಡು ಮಾತು ನಡ್ಕೊಂಡು ಒಯ್ತಾಯಿದ್ದೆ. ಅದರಲ್ಲಿ ಏನಾರ ಸಮಾಜ ಸೇವಕ್ಕೆ ನಾನು ಯಾರು ಮಾಡ್ತಾ ಇರೋ ಕೆಲಸ ನಾನು ಮಾಡಬೇಕು, 4 ಜನಕ್ಕೆ ಆ ಕೆಲಸ ಗೊತ್ತಾಗಿ ಅವರು ಕೂಡ ಮಾಡಬೇಕು. ನಾವು ಬಂದಿರೋದು ಈ ಲೋಕಕ್ಕೆ 50-60 ವರ್ಷಕ್ಕೆ ಬಾಡಿಗೆ ಮನೆ ಥರ ಬಂದಿದ್ದೀವಿ. ಈ ಮನೆ ಇಂಪಾರ್ಟೆಂಟ್ ಅಲ್ಲ, ನಮ್ಮದು ಸ್ವಂತ ಮನೆ ಅಲ್ಲ. ನಾವು ಸತ್ ಮೇಲೆ ಇನ್ನೊಂದು ಮನೆ ಇದೆಲ್ಲ, ಅದು ನಮ್ಮ ಸ್ವಂತ ಮನೆ, ಅದು ಚೆನ್ನಾಗಿ ಮಾಡ್ಕೋಬೇಕು ಅಂತ ನಾನು. ಅಲ್ಲ, ನಂದು ಒಂದು ಪ್ರಶ್ನೆ ಈಗ ಈ ಕ್ಷಣಕ್ಕೆ ಮೂಡಿದ್ದು, ಯಾವುದೇ ತಂದೆ ತಾಯಿಗಾದರೂ ನನ್ನ ಮಗ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಪೊಲೀಸ್ ಆಗಬೇಕು, ಅಥವಾ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಎನ್ನುವಂಥ ಆಸೆ ಇರುತ್ತೆ. ಇರೋ ಒಬ್ಬ ಮಗ, ಎದೆ ಎತ್ತರಕ್ಕೆ ಬೆಳೆದ ಮಗ, ಇದ್ದಕ್ಕಿದ್ದ ಹಾಗೆ ಯಾವುದೋ ಅನಾಥ ಹೆಣನ ಕಾರಲ್ಲಿ ಹಾಕೊಂಡು ಹೋಗಿ ಸ್ಮಶಾನದಲ್ಲಿ ಹೂಳು ಬರ್ತಾನೆ, ಸಂಸ್ಕಾರ ಮಾಡ್ತಾನೆ ಅಂತ ಅಂದಾಗ ಯಾವ ತಂದೆ ತಾಯಿನೂ ಅದನ್ನು ಸಹಿಸೋದಿಲ್ಲ ಅಂತ. ನಿಮ್ಮ ತಂದೆ ತಾಯಿ ರಿಯಾಕ್ಷನ್ ಹೇಗಿತ್ತು ನೀವು ಈ ಕೆಲಸ ಸ್ಟಾರ್ಟ್ ಮಾಡಿದಾಗ? ಸರ್, ನಾನು ಈ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತ ಮಾಡಿಲ್ಲ. ನನಗೆ ಆಸೆ ಏನಿತ್ತು ಅಂದರೆ 4 ಜನದ ಮುಂದೆ ನಾನು ಚೆನ್ನಾಗಿರಬೇಕು, 2 ವೆಹಿಕಲ್ ಇರಬೇಕು, ಬೈಕ್ ಇರಬೇಕು, ನನ್ನ ಬಟ್ಟೆ ಈ ಬಟ್ಟೆ ಹಾಕ್ಕೊಂಡ್ರೆ ಆ ಬೈಕಲ್ಲಿ ಹೋಗಬೇಕು. ಅದೇ ಆಸೆಯಲ್ಲಿ ನಾನು 19 ವರ್ಷ ವಯಸ್ಸಲ್ಲಿ ನಾನು ಕಾರ್ ತೊಗೋಬೇಕು ಅಂತ ನನಗೆ ಆಸೆ ಇತ್ತು, ಅಂಬಾಸಿಡರ್ ಕಾರ್. ಆಗ ಪರ್ಚೇಸ್ ಮಾಡೋಕ್ಕೆ ಹೋಗಿದ್ರೆ ಗುಂಡಲ್ಪೇಟ್ ಇದೆ ಒಂದು ಊರು, ನಂಜನಗೂಡು ಮೇಲೆ ಹೋಗ್ಬೇಕಾಗಿರೋದು. ಗುಂಡಲ್ಪೇಟೆ 60 ಕಿಲೋಮೀಟ್ರ್, ಅಲ್ಲಿ ಕಾರ್ ಇತ್ತು. ಕಾರ್ ಇರುವಾಗ ನಾನು ಒಯ್ತಾ ಆಕಾಯ ಮೊಹಮ್ಮದ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ಅಕ್ಷರ ಬರೆದಿದ್ದಾರೆ. ಆ ಅಕ್ಷರ ಏನಂದರೆ, ಎಲ್ಲರೂ ಆಕ್ಸಿಡೆಂಟ್ ಆಗಿದ್ರೆ, ಎಲ್ಲರೂ ಬೀದಿಯಲ್ಲಿ ಯಾರು ಬಿದ್ದಿದ್ರೆ ಫಸ್ಟ್ ಹೋಗಿ ಅವ್ರ ಮಖ ನೋಡಿ, ನಿಮ್ಮ ಕುಟುಂಬದವ್ರು ಇರಬೇಕು, ಅಲ್ಲ ರಿಲೇಟಿವ್ ಯಾರು ಪರಿಚಯದವ್ರು ಇರಬೇಕು, ಯಾಕೆಂದರೆ ಅವರು ಮನೆಗೆ ಮೆಸೇಜ್ ಕೊಡ್ಬೋದು ಅಂತ ಇದು ಮಾಡ್ರು. ನಾನು ಗೋರ್ಮೆಂಟ್ ಬಸ್ಸಲ್ಲಿ ಒಯ್ತಾ ಪಬ್ಲಿಕ್ ಇತ್ತಲ್ಲ, ನಾನು ಹೋಗ್ದೆ, ನೋಡಿದೆ ಅಲ್ಲಿ ಒಂದು ಶವ ಬಿದ್ದಿದೆ.
ಆ ಶವಕ್ಕೆ ನೋಡ್ರೆ ಯಾರು ನಮ್ಮ ಕಡೆಯವರು ಪರಿಚಯವರು ಇಲ್ಲ, ಯಾರು ಅನ್ನೋನ್ ಪರ್ಸನ್. ನಿಮ್ಗಾಗ 19 ವರ್ಷ. 19 ವರ್ಷ. ನಾನು ನೋಡೋಕ್ಕೆ ಒಂದು ಇದ್ದಲ್ಲ ಆಸೆ ಅಲ್ವಾ, ಎಲ್ಲರೂ ನೋಡೋಕೆ ಹೋಗ್ತಾರ. ಅದೇ ಥರ ನಾನು ಹೋಗ್ದೆ. ಹೋಗಿ ನೋಡ್ರೆ ಪರಿಚಯವರು ಇಲ್ಲ ಅವರು. ಅದಕ್ಕೆ ನಾನು ವಾಪಸ್ ಯಾವ್ದು ಅನಾಥವಾದ ಹೆಣ. ಹಾಂ, ಯಾವುದು ಅನಾಥ ಅಂತ ಆವಾಗ ಗೊತ್ತಿರಲಿಲ್ಲ. ಒಂದು ಹೆಣ ಬಿದ್ದಿತ್ತು. ಆವಾಗ ನಾನು ಯಾರೂ ಇಲ್ವಲ್ಲ ಪರಿಚಯದವರು ಅಂತ ಬಸ್ ಹತ್ತಿ ನಾನು ತಿರ್ಗಾ ನಾನು ಗುಂಡ್ಲುಪೇಟೆ ಹೋಗ್ದೆ. ಸುಮಾರು ಅಲ್ಲಿಂದ ಬರೋವರೆಗೂ ಕಾರ್ ತಗೊಂಡು 7 8 ಗಂಟೆ ಟೈಮ್ ಆಗಿತ್ತು. ಆದರೆ ಹಣ ಅಲ್ಲೇ ಬಿದ್ದಿದೆ. 7-8 ಗಂಟೆ ಕಳೆದ್ರೂ ಅಲ್ಲೇ ಇದೆ ಹೆಣ. ಅಲ್ಲೇ ಹೆಣ. ಯಾರು ಆ ಕಡೆ ತಿರುಗಿಯೂ ನೋಡಿಲ್ಲ. ಯಾರೂ ಇಲ್ಲ. ಅಲ್ಲಿ ನಾನು ಬಂದೆ, ಆರ್ಮಿ ಅವ್ರು ಇದ್ರು. ಒಂದು ಚೆಕ್ ಪೋಸ್ಟ್ ಥರ ಇತ್ತು. ಅಲ್ಲಿ ಕ್ಯಾ ಹುವಾ ಬೈ ಅಂತ ನಾವು ಆರ್ಮಿ ಅವ್ರಿಗೆ ಕೇಳ್ರೆ, ಕೋಯಿ ನೈಯನ ಅಂದ ಮೇಲೆ ನಾನು ಆಗ ಹೇಳ್ದೆ ಮೈ ಹೌನಾ ಅಂತ. ಇದು ಯಾವ್ದೋ ಫಿಲಮ್ ಡೈಲಾಗ್ ಅಲ್ವಾ? ಅದು ಕೆಲವು ಜನ ಹೇಳ್ತಾರೆ, ಈಗ ಶಾರುಖ್ ಖಾನ್ ನಿಮ್ಮ ಹೆಸರು ನೀವು ಹೇಳಿದ್ ಕೇಳ್ಬಿಟ್ಟು ಫಿಲಿಮ್ ಮಾಡಿದ್ದಾರೆ ಅದು ಅಂತ, ಮೈ ಹೌನಾ ಅಂತ. ಆಗ ನಾನು ಹೇಳಿ, ಸರ್ ಮೊದಲನೇ ಸತಿ ಭಯ, ಹೆಣ ಅಂದರೆ ಎಲ್ಲರಿಗೂ ಭಯನೇ. ಆದರೆ ನಾನು ಕಾರ್ ತಗೊಂಡು ನನ್ನ ತಂದೆ ತಾಯಿಗೆ ಕುಸಿಲ್ಲ, ಯಾವ ದೇವಸ್ಥಾನ ಮಸೀದಿ ಚರ್ಚ್ ಎಲ್ಲೂ ತಗೊಂಡೋಗಿಲ್ಲ. ಮೊದಲನೇ ಸತಿ ನಾನು ಕಾರಲ್ಲಿ ಹೆಣ ಹಾಕಿರೋದು. ನನ್ನ ತಂದೆ ಹೆಸರು ಸ್ವಲ್ಪ ಎಲ್ಲ ಕಡೆ ಇದೆ. ಅಲ್ಲಿ ನಾನು ಗೊತ್ತಾಯ್ತು ವಿಷಯ ತಂದೆಗೆ. ಮೊಬೈಲ್ ಇಲ್ಲ ಆಗ, ಬಾಯಿ ಮಾತು, ಮಗ ಯಾವುದೋ ಹೆಣ ಹೊಸ ಕಾರಲ್ಲಿ ಹಾಕಿದ್ದಾನೆ ಅಂತ. ಆದರೆ ನಾನು ಮಾರ್ಚಲ್ಲಿ ತೊಗೊಂಡು ಹೋಗಿದ್ರೆ ಮನೆಯಲ್ಲಿ ತಂದೆನು ತಾಯಿ ಅಣ್ಣ ಎಲ್ಲರೂ ಬೈದ್ಬಿಟ್ಟು ನಾನು ಸುಮ್ಮನೆ ಇದ್ದೆ, ಬೈಸ್ಕೊಂಡೆ. ಆಮೇಲೆ ಪೊಲೀಸ್ನವ್ರು ಬಂದ್ಬಿಟ್ರು ಮನೆತು. ಪೊಲೀಸ್ನವ್ರು ಈಗ ಯಾರು ಮನೆ ಹತ್ರ ಪೊಲೀಸ್ ಬಂದರೆ ಎಷ್ಟು ಮರ್ಯಾದೆ ಹೋದಂಗೆ ಅಂತ ಭಯ ಅಂತ ಇರ್ತದಲ್ಲ, ಆ ಟೈಮಲ್ಲಿ ಪೊಲೀಸ್ ಬಂದ್ರಲ್ಲ, ಅಪ್ಪ ಕಣ್ಣೀರು ಮಾಡ್ಕೊಬಿಟ್ರು. ಆವಾಗ ಪೊಲೀಸ್ನವರು ಹೇಳಿದ್ರು, ನಿಮ್ಮ ಮಗ ಒಂದು ಕೆಲಸ ಮಾಡಿದ್ದಾನೆ, ಒಳ್ಳೆ ಕೆಲಸ ಮಾಡಿದ್ದಾನೆ, ಅದಕ್ಕೆ ನಾವು ಒಂದು ಸನ್ಮಾನ ಥರ ಕರ್ಕೊಂಡು ಒಯ್ತಾ ಇರೋದು, ಕಳ್ತಾನ ಏನೂ ಮಾಡಿಲ್ಲ ಅಂತ. ಆಗ ನನಗೆ ಕರ್ಕೊಂಡು ಹೋಗಿ ಒಂದು ವೈಟ್ ಕವರ್ ಅಲ್ಲಿ 150 ರೂಪಾಯಿ ಅವರು ಹಾಕಿ, ಆ ಕವರಲ್ಲಿ ನನಗೆ ಗಿಫ್ಟ್ ಕೊಟ್ಟು 25 ವರ್ಷದ ಹಿಂದೆ. ಆಗ ಅದರಲ್ಲಿ ನಾನು 50 ರೂಪಾಯಿ ಖರ್ಚು ಮಾಡಿದ್ದೀನಿ, 100 ರೂಪಾಯಿ ಇನ್ನೂವರೆಗೂ ನಾನು ಮನೆಯಲ್ಲಿ ಮಡಗಿದ್ದೀನಿ. ಇನ್ನೂ ಇದೆಯಾ? ಇನ್ನೂ ಇದೆ. ಆಗಿನ 100 ರೂಪಾಯಿಗೆ ಒಂದು 10,000 ಬೆಲೆ ಬಾಳುತ್ತೆ. ಆದ್ರೆ ಆಗಿನ 100 ರೂಪಾಯಿ ಈಗಲೂ 100 ರೂಪಾಯಿನೇ, ಬಟ್ ಆ ಕಾಲಕ್ಕದ 10,000 ರೂಪಾಯಿ ಅಷ್ಟು ವ್ಯಾಲ್ಯೂ ಇತ್ತು. ತುಂಬಾ ವ್ಯಾಲ್ಯೂ ಇತ್ತು. ಅಂದ್ರೆ ನಿಮ್ಮ ಅಪ್ಪನಿಗೆ ಅವತ್ತಿಂದ ಖುಷಿ ಆಯ್ತಾ ಮಗನ್ ಸನ್ಮಾನ ಅವತ್ತ? ಖುಷಿ ಆಗಿಲ್ಲ, ಯಾರಿಗೂ ಖುಷಿ ಆಗಿಲ್ಲ. ನಮ್ಮ ಫ್ರೆಂಡ್ಸ್ ಎಲ್ಲ ಟೀ ಕುಡಿತಾ ಟೀ ಕುಡ್ಕೊಂಡು ಹೋಟ್ಲಲ್ಲಿ ನಿಂತಿದ್ರೆ ನಾನು ಹೋಗಿದ್ರೆ ಮಕ ತಿರ್ಸ್ಕೊಬಿಡೋದು. ನಾನು ಏನು ಮರ್ಡರ್ ನಾನೇ ಮಾಡಿಬಿಟ್ಟಿದ್ದೀನಿ, ಏನು ದೊಡ್ಡ ಕಳ್ತನ ಮಾಡಿಬಿಟ್ಟಿನಿ, ಆ ಥರ ನೋಡೋದು. ಆ ಥರ ಬೇಜಾರಾಯಿತು. ಬೇಜಾರಾದ್ಮೇಲೆ ನಾನು ಇರಬಾರ್ದು ಇಲ್ಲಿ ಅಂತ ಹೋಗಿ ಡೈರೆಕ್ಟಾಗಿ ನಾನು ಬೆಂಗಳೂರು ಮಾವಳ್ಳಿಯಲ್ಲಿ ಸ್ಪಿಲಾಶ್ ಮಿನರಲ್ ವಾಟರ್ ಇದೆ, ಅಲ್ಲಿ ಒಂದು ಕಂಪ್ನಿ, ಅಲ್ಲಿಗೆ ಬಂದು ಕೆಲ್ಸಕ್ಕೆ ಸೇರ್ಕೊಬಿಟ್ಟೆ ಬೆಂಗಳೂರಲ್ಲಿ. ಅಲ್ಲಿ ಭಾನುವಾರ ಇತ್ತು, ಒಂದಿನ ಸ್ವಲ್ಪ ದಿನ ಭಾನುವಾರ ಬಂತು. ನಾನು ಮಾಲೀಕ್ನವ್ರಿಗೆ ಹೇಳ್ದೆ, ಅಣ್ಣ ಲಾಲ್ಬಾಗ್ ಹೆಸರು ಅಂತೂ ಕೇಳಿದ್ದೀನಿ, ಬಟ್ ಲಾಲ್ಬಾಗ್ ನೋಡಿಲ್ಲ, ಇವತ್ತು ರಾಜ ಇದೆ, ಹೋಗಿ ಬರ್ತೀನಿ ಅಂದಿದ್ದಕ್ಕೆ ಅವ್ರು ಪರ್ಮಿಷನ್ ಕೊಟ್ಟರು. ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಬೇಕಾದಷ್ಟು ಜನ ತುಂಬ್ಕೊಂಡಿದ್ದಾರೆ ಲೆಫ್ಟ್ ಗೇಟ್ ಹತ್ರ. ನಾನು ಫೋಟೋಗ್ರಾಫರ್ಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ನಾನು ತಿಳ್ಕೊಂಡಿದ್ದೀನಿ ಅವ್ರು ಶೂಟಿಂಗ್ ನಡೀತಾ ಇರಬೇಕು, ಆಕ್ಟರ್ ಇರ್ಬೋದು, ಅವನ ಜೊತೆ ಅಲ್ಲಿ ಫೋಟೋ ತಗೊಳ್ಳೋಣ ಅಂತ ನಾನು ಕ್ಯಾಮ್ರಾಮನ್ಗೆ ಮಾತಾಡ್ತಾ ಇದ್ದೀನಿ. ಅವ್ರು ಕ್ಯಾಮ್ರಾಮನ್ ಹೇಳಿದ್ರು, ಭಯ್ಯ ಅದು ಶೂಟಿಂಗ್ ಎಲ್ಲ ನಡೀತಾ ಇರೋದು, ಯಾರು ತೀರೋಗ್ಬಿಟ್ಟಿದ್ದಾರೆ. ಅದು ಅಯ್ಯೋ ಅಂತ ನಾನು ಹೋಗ್ದೆ. ಸರ್ ಅಲ್ಲಿ ಸುಮಾರು ಅಷ್ಟು 1,000 ಜನ ಇದ್ದು, ಆ ಹೆಣಗೆ ನೋಡೋರು ಮಾತ್ರ ಇದ್ದಿದ್ದು, ಕೈ ಹಾಕೋರು ಯಾರೇನಿಲ್ಲ, ಯಾರು ಮುಟ್ತಾ ಇಲ್ಲ, ನೋಡ್ತಾ ಇದ್ದಾರೆ. ನಾನು ಶೂಟಿಂಗ್ ಅಂತ ತಿಳ್ಕೊಂಡಿದ್ದೀಯಲ್ಲ. ಹೌದು, ಜನ ಸೇರಿದ್ ನೋಡಿ ಶೂಟಿಂಗ್ ಅನ್ಕೊಂಡ್ರಿ. ಆಗ ಏನು ಮಾಡಿದೆ, ನಾನು ಅಲ್ಲಿ ನಿಂತ್ಕೊಂಡು ನಾನು ಮೈಸೂರಲ್ಲಿ ಮಾಡಿದ್ದಕ್ಕೆ ಎಲ್ಲ ಜನ ಮಾತಾಡೋದು ನಿಲ್ಲಿಸ್ಬಿಟ್ಟು, ಹೌದು ನಾನು ಇಲ್ಲಿಂದ ಮಾಡಿಬಿಟ್ರೆ ಇಲ್ಲಿಂದ ಕೆಲಸದಿಂದ ತೆಗಿತಾರೆ, ಬಾಂಬೈಗೆ ಹೋಗವ. ಆವಾಗ ಒಂದು ಮಾತು ಬತ್ತು, ಒಬ್ಬ ಮನುಷ್ಯ ಆಗಿ ಹುಟ್ಟಿದ ಮೇಲೆ ಒಬ್ಬ ಮನುಷ್ಯನಿಗೆ ಕೆಲ್ಸಕ್ಕೆ ಬಂದಿಲ್ಲದ್ರೆ ಅವನು ಮನುಷ್ಯ ಆಗಿ ಹುಟ್ಟಿದ ಪ್ರಯೋಜನನೇ ಇಲ್ಲ ಅಂತ ನನ್ನ ದಿಮಾಗ್ಗೆ ಒಂದು ಮಾತು ಬತ್ತು. ಆಗ ನಮ್ಮ ವೆಹಿಕಲ್ ಅಲ್ಲ, ಆಗ ಪೊಲೀಸ್ದವ್ರು ವೆಹಿಕಲ್ ಇತ್ತು. ನಾನು ಹೇಳಿದೆ, ನಾನು ಸಪೋರ್ಟ್ ಮಾಡ್ತೀನಿ ಬನ್ನಿ ಅಂತ. ನನ್ನ ಬಾಡಿ ಎತ್ತಿ ಹಾಕ್ಕೊಂಡು ಮಾರ್ಚರಿಗೆ ಹೋಗ್ದೆ ಬೆಂಗಳೂರು. ಮಾರ್ಚರಿಗೆ ಹೋದ್ಮೇಲೆ ಅಲ್ಲಿ ಐಡೆಂಟಿಫೈಗೆ ಫೋಟೋ ತಗೋತಾರೆ ಪೊಲೀಸ್ನವರು. ಹೌದು, ಯಾರು ಬಾಡಿ ಎತ್ತ ಇದ್ದಾರೆ ಹೆಂಗೆ, ಅದು ಐಡೆಂಟಿಫೈಗೆ. ಹೆಣಕ್ಕೊಬ್ಬರು ವಾರಸುದಾರರು ಬೇಕು. ಯಾರು ವಾರಸುದಾರ ಇನ್ನಿಲ್ವಲ್ಲ. ಆಗ ಫೋಟೋ ಎಲ್ಲ ತಗೊಂಡಿದ್ರು. ಪೇಪರ್ಗೆ ಹಾಕಿದ ಮೇಲೆ ಅವ್ರ ಕುಟುಂಬದವ್ರು ಬಂದರು. ಏನೋ ಅಟ್ಯಾಕ್ ಆಗಿ ಏನೋ ತೀರೋಗ್ಬಿಟ್ಟಿದ್ದಾರೆ ಅವರು. ಅವ್ರ ಕುಟುಂಬದವ್ರು ಬಂದು ನೋಡಿದ್ದಾರೆ. ನೋಡ್ಬಿಟ್ಟು ಸ್ವಲ್ಪ ದಿನಕ್ಕೆ ಏನು ಪೂಜೆ ಮಡಗಿದ್ದಾರೆ ಅವ್ರ ಮನೆಯಲ್ಲಿ. ಸತ್ತಿದಾರಲ್ಲ, ಆ ಪೂಜೆ ಮಡಗಿದ್ದಾರೆ.
ಆಗ ಬಿಸ್ಲರಿ ವಾಟರ್ ಹ್ಮ್ ಮಾವಳ್ಳಿಯಲ್ಲೇ ಕಂಪ್ನಿ ಆಗಿದ್ವು ಅದು. ಓಕೆ ಎಲ್ಲಿ ಬೆಂಗಳೂರಲ್ಲಿ ಆಗಿದ್ರು ಅಲ್ಲಿ ತಗೋಬೇಕಾಗಿ ಮೊದಲನೇ ಇದು. ಆಗ ಬಿಸ್ಲರಿ ವಾಟರ್ದು ಭಾಳ ಡಿಮಾಂಡ್ ಇತ್ತು. ಡಿಮ್ಯಾಂಡ್. ಅವರು ನೀರು 24 ಲೀಟ್ರ್ ಬಾಟ್ಲ್ ಬರ್ತಾ ಇತ್ತು. ಹ್ಮ್ ಹ್ಮ್ ಅದರಲ್ಲಿ ಆರ್ಡರ್ ಮಾಡಕ್ಕೆ ಬಂದಿದ್ದಾರೆ ಅವರು, ಹ್ಮ್ ಅವ್ರದ್ದೇ ಕುಟುಂಬದವರು. ಹ್ಮ್ ಅವರು ನನ್ನ ಫೋಟೋ ನೋಡಿದಾರಲ್ಲ ಹೌದು. ಪೊಲೀಸ್ನವ್ರ ಹತ್ರ. ಹ್ಮ್ ಅವ್ರು ಹೇಳಿದ್ರು, ನೀವು ಅಯ್ಯೂಬ್ ಅಹಮದವ್ರಲ್ವಾ ಅಂತ. ಹ್ಮ್ ಹ್ಮ್ ಹ್ಞೂ ಸರ್ ನಾವು. ನಿಮ್ಗೆ ಹೆಂಗೆ ಗೊತ್ತಾಯಿತು ಅಂತ ನನ್ನ ಕಾಲು ನಮಸ್ಕಾರ ಮಾಡಿ ಕೈ ಎಲ್ಲ ಇಟ್ಕೋತಾ ಇದ್ದಾರೆ. ನೀವು ಭಾಳ ದೊಡ್ಡ ಕೆಲಸ ಮಾಡಿದ್ದೀರಾ. ಅವತ್ತು ಲಾಲ್ಬಾಗ್ ಹತ್ರ ನಮ್ಮ ತಂದೆ ತೀರೋಗ್ಬಿಟ್ಟಿದ್ರು. ಹ್ಮ್ ಹ್ಮ್ ಸರ್ ನಿಮ್ಮ ಕೈ ಮುಗಿತೀನಿ ಸರ್, ಈ ಮಾತಿಲ್ಲಿ ನಮ್ಮ ಸೌಕಾರ ಮುಂದೆ ಹೇಳಕ್ ಹೋಗ್ಬೇಡಿ, ಕೆಲ್ಸ ಕೆಲಸದಿಂದ ಹೋಗುತ್ತೆ. ತೆಗ್ದ್ಬಿಡ್ತಾರೆ ಹ್ಮ್. ಅಂದೆ. ಅವ್ರು ಒಂದೇ ಮಾತು ಹೇಳಿದ್ರು, ಏನಂದರೆ ಅವ್ರು ಕೆಲಸದಿಂದ ತೆಗೆದ್ರೆ ನಮ್ಮ ಹತ್ರ ಕೆಲಸ ಇದೆ, ನೀವು ಟೆನ್ಷನ್ ತಗೋಬೇಡಿ ಹ್ಮ್ ಸರ್. ಆದರೂ ನೀವು ಹೇಳಬೇಡಿ ಅಂದೆ. ಹೆಂಗೋ ನಮ್ಮ ಮಾಲೀಕ್ನವ್ರು ಬಂದ್ಬಿಟ್ರು, ಅಣ್ಣ ಅವರು. ಸರ್ ನಿಮ್ಮ ಫ್ಯಾಕ್ಟ್ರಿಯಲ್ಲಿ ಈ ಹುಡುಗ ಇಷ್ಟು ಎಲ್ಲ ಮಾಡಿದ್ರು ಅಂತ ಹೇಳಿ ಆವಾಗ ಮಾಲೀಕ್ನವರು ಅಯ್ಯೋ ಆಹ್ಯಾ ಅಂದರು. ಹ್ಮ್ ನಾನು ಹೋಗ್ದೆ, ಹೋಗು ಬಟ್ಟೆ ಚೇಂಜ್ ಮಾಡು. ನಿಮಗೆ ಭಯ ಶುರು ಆಯ್ತೇನೋ ಆಗ ಕೆಲಸದಿಂದ ತೆಗಿತಾರೆ ಅಂತ? 100% ಬಟ್ಟೆ ಚೇಂಜ್ ಮಾಡು ಅಂದಮೇಲೆ ಏನು ಯೂನಿಫಾರ್ಮ್, ನಾನು ಕೂಲಿಗಾರ, ಲೋಡಿಂಗ್ ಅನ್ಲೋಡಿಂಗ್. ಹೌದು. ಬಟ್ಟೆ ಚೇಂಜ್ ಮಾಡು ಅಂದರು. ನಾನು ಚೇಂಜ್ ಮಾಡ್ಕೊಂಡು ಬಂದರೆ, ಇವತ್ತಿಂದ ಈ ಚೇರಲ್ಲಿ ಕೂತ್ಕೋಬೇಕು ನೀನು. ಹ್ಮ್ ಬಾಟ್ಲ್ ಎಷ್ಟು ಒಯ್ತದೆ ಫುಲ್ಲು, ಎಂಟಿ ಎಷ್ಟು ಬರುತ್ತೆ ಎಲ್ಲ ಬರ್ತ್ಕೊಂಡು. ಅಣ್ಣ ನಾನು ಓದಿಲ್ಲ ಅಣ್ಣ, ಬರೆಯೋಕ್ಕೆ ಬರಲ್ಲ. ಪ್ರಮೋಷನ್ ಸಿಕ್ಬಿಡ್ತಲ್ಲ. ಪ್ರಮೋಷನ್ ಸಿಗ್ಬಿಡ್ತು. ಬರೆಯೋಕ್ಕೆ ಬರಲ್ಲ ಅಂದರೆ ಅವರೇ ನನಗೆ ಇನ್ಷಲ್ ಬರೆದು ತೋರಿಸಿದ್ರು. ಹ್ಮ್ ಫುಲ್ ಬಾಟ್ಲ್ ಇದ್ದರೆ ಎಫ್ ಅಂತ ಬರಿ, ಹ್ಮ್ ಖಾಲಿ ಬಾಟ್ಲ್ ಇದ್ದರೆ ಎಮ್ ಅಂತ ಬರಿ. ಅಲ್ಲಿ ಲೆಕ್ಕ, ಇಷ್ಟು ಬಾಟ್ಲ್ ಹೋಗಿದೆ, ಇಷ್ಟು ಬಾಟ್ಲ್ ಖಾಲಿ ಆಗಿದೆ, ಇಷ್ಟು ಫುಲ್ ಇದೆ ಅಂತ. ನೀನು ಸಾಯಂಕಾಲ ನೀನು ಇಷ್ಟು ಫುಲ್ ಆಗಿದೆ, ಇಷ್ಟು ಬಾಟ್ಲ್ ಲೆಕ್ಕ ಬರೀ ಅಷ್ಟೇ, ಎಫ್ ಎಮ್ ಇದರಲ್ಲೇ ಮೇಂಟೈನ್ ಮಾಡು, ನೀನೇ ಮ್ಯಾನೇಜರ್ ಅಂತ ಹೇಳಿಬಿಟ್ರು. ಆಗ ಲ್ಯಾಂಡ್ಲೈನ್ ಫೋನು, ಹ್ಮ್ ಮನೆಗೆ ಫೋನ್ ಮಾಡ್ರೆ ಅಪ್ಪ ಅಮ್ಮ ಎಲ್ಲ ಅಳ್ತಾವ್ರೆ. ಆ ಟೈಮಲ್ಲಿ ನಮ್ಮ ಮನೇಲಿ ಫೋನ್ ಇತ್ತು. ಹ್ಮ್ ಏರಿಯಾಕ್ಕೆ ನಮ್ಮ ಮೊದಲನೇ ಫೋನು, ಮೊದಲನೇ ಗ್ಯಾಸ್ ನಮ್ಮ ಮನೆಗೆ. ಹ್ಮ್ ಆ ಥರ ಇತ್ತು. ಆಗ ಫೋನ್ ಮಾಡುವಾಗ ತಾಯಿನೂ ಅಳ್ತಾ ಇದ್ರು, ಎಲ್ಲೋಗಿದ್ದಾನೆ, ಇರೋ ಒಬ್ಬ ಮಗ ಎಲ್ಲೋ ಹೊರಟೋದ್. ಎಲ್ಲೋಗಿದ್ದಾನೆ ಅಂತ ಇದು ಮಾಡೋದಕ್ಕೆ ತಿರ್ಗಾ ನಾನು ಇಲ್ಲ, ನಾನು ಮೈಸೂರಲ್ಲಿ ಹುಟ್ಟಿದ್ದೀನಿ, ಹ್ಮ್. ಈ ಕೆಲಸ ಮೈಸೂರಲ್ಲಿ ಇದೇ ಮಾಡಬೇಕು, ಬೇರೆ ಬಿಸ್ನೆಸ್ ಲೈಕ್ ಮಾಡಬೇಕು. ಕೂಲಿಯಿಂದ ಪ್ರಮೋಷನ್ ಸಿಕ್ತು, ಪರ್ಮಿಷನ್ ಸಿಕ್ತು. ಆದ್ರೂ ನೀವು ಅದನ್ನ ಬಿಟ್ಟು ಮತ್ತೆ ಅದು ಬಿಟ್ಟು ನಮ್ಮ ತಾಯಿ ಅಳ್ದಲ್ಲ, ಹ್ಮ್ ಅವ್ರ ಕಣ್ಣಲ್ಲಿ ನೀರು ಬರಬೇಕಾ ಬೇಡ ಅಂತ ನಾನು ಮೈಸೂರಿಗೆ ಬಂದೆ. ಬಂದ ಮೇಲೆ ನಮ್ಮ ತಂದೆಗೆ ಒಂದು ಕ್ವಶನ್ ಕೇಳಿದೆ. ಹ್ಮ್ ಅಪ್ಪ ಬೆಳಗ್ಗೆ ಎತ್ತಿದ್ರೆ ಹ್ಮ್ ನೀನು ನಮಾಜಿ ಮಾಡಿದ್ರೆ ಖಜೂರ ಕೊಡಿಸ್ತೀನಿ ಅಂದಿದ್ಯಾ, ಹ್ಮ್ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ಯಾ, ಹ್ಮ್. ಮಧ್ಯದಲ್ಲಿ ನಿಲ್ಸಿದ್ಯಾ, ಯಾರು ಕೊಡೋದು, ದೇವ್ರು ಕೊಡೋದು, ಅಲ್ಲಾ ಕೊಡೋದು ಅಂತ ನೀವು ನಮ್ಮ ಮೈಂಡಲ್ಲಿ ಹಾಕಿದ್ಯಾ, ಹ್ಮ್ 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 ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸ್ಟೋರಿ ಓದಿದ್ಯಾ, ನಾನು ಹೌದು. ಏನು ತಪ್ಪು ಮಾಡಿದ್ದೀನಿ ಹೇಳಪ್ಪ ಹ್ಮ್ ಅಂತ ಹೇಳಿದ್ದಕ್ಕೆ ಅವರು, ಇಲ್ಲಪ್ಪ ನೀನು ತಪ್ಪು ಮಾಡಿಲ್ಲ, ನೀನು ಒಳ್ಳೆ ದೊಡ್ಡ ಕೆಲಸ ಮಾಡಿರೋದು. ಬಟ್ ಏನಂದರೆ ನೀನು ವಯಸ್ಸಿಗೆ ಬಂದಿರೋದು ಹುಡುಗ, ದಯ್ಯ ಅದು ಇದು ಅಂತ ಹೌದು, ಏನಾರು ಆಗ್ಬಿಟ್ರೆ ಆ ಬೈಯಕ್ಕೆ ನಾವು ಬೈದಿರೋದು ನಿನಗೆ, ಈ ಸೇವೆಗೆ ಬೈದಿಲ್ಲ ಅಂತ. ಆಗ ನಮ್ಮ ತಂದೆ ತಾಯಿ ಇಬ್ಬರು ಆಶೀರ್ವಾದ ಮಾಡಿದ್ರು. ಆವಾಗಿಂದ ನಾನು ಅದೇ ಎಲ್ಲೋ ಕಾರ್ ತಗೊಂಡು ಎಲ್ಲೋ ಹೋಗೋದು, ಇಲ್ಲಿ ಪಾರ್ಕ್ ಹತ್ರ ಹೋಗೋದು, ಯಾರಿಗೆ ಅನ್ನ ಕೊಡೋದು, ಏನಾರ ಒಂದು ಡೈಲಿ ಒಂದು ಮಾಡ್ಕೊಂಡು ಹೋಯ್ತಾ ಇದ್ದೆ. ಓಕೆ. ಈಗ ಅಯೂಬ್ ಜಿ, ಎಲ್ಲಾದ್ರೂ ಒಂದು ಏರಿಯಾದಲ್ಲಿ ಒಂದು ಹೆಣ ಸತ್ತು ಹೋಯ್ತು ಅಂದ್ರೆ ನಾವು ಆ ಕಡೆ ಒಂದು 10 ದಿನನೂ ತಲೆ ಹಾಕಿ ನೋಡಲ್ಲ. ನಾವಂತೂ ಚಿಕ್ಕ ವಯಸ್ಸಲ್ಲಿ ಯಾರಾದ್ರೂ ಒಬ್ರು ಸತ್ತು ಹೋಗಿದ್ದಾರೆ ಅಂದ್ರೆ ಆ ಕಡೆ ತಲೆ ಹಾಕೋ ಮಲಗ್ತಿರ್ಲಿಲ್ಲ. ಭಯ, ಹೆಣ ಅಂದ್ರೇನೆ ಭಯ. ಹೆಣನ ದೇವ್ರು ಅಂತೀವಿ, ನಮ್ಮದೇ ಧರ್ಮಶಾಸ್ತ್ರಗಳಲ್ಲಿ, ಉಪನಿಷತ್ತುಗಳಲ್ಲಿ ಹೆಣ ಅಂದ್ರೆ ದೇವ್ರು ಅಂತೀವಿ. ನಿಮ್ಮ ಕುರಾನಲ್ಲೂ ಕೂಡ ಒಂದು ಹೆಣ ಕಂಡ್ರೆ ಅದನ್ನ ಒಂದು ಅಡಿ ಆದ್ರೂ ಪಕ್ಕಕ್ಕಿಟ್ಟು ಮುಂದೆ ನಡಿಬೇಕು ಅನ್ನೋ ಒಂದು ಮಾತಿದೆ. ಆದ್ರೂ ಕೂಡ ನಮ್ಗೇನು ಹೆಣ ಅಂದ್ರೆ ಅದು ಸತ್ ನಂತರ ದೆವ್ವ ಆಗ್ಬಿಡುತ್ತೆ, ದೆವ್ವ ಆಗಿ ಬಂದು ನಮ್ಗೆ ಕಾಟ ಕೊಡುತ್ತೆ ಅನ್ನುವಂಥ ಭಯದಲ್ಲೇ ಇರುತ್ತೆ ಯಾವಾಗ್ಲೂ ಕೂಡ ಮನಸ್ಥಿತಿ. ಆದ್ರೆ ಈ ಒಂದಷ್ಟು ಮನಸ್ಥಿತಿಗಳ ನಡುವೆ ನೀವು ಹೆಣ ಅಂದಾಗ ನಿಮ್ಗೇನು ಭಯ ಆಗ್ತಿರ್ಲಿಲ್ವಾ ಅಂತ? ಹೇಗೆ ಅದು ರಾಜಾರೋಷವಾಗಿ ಆ ಹೆಣನ ಹಾಕ್ಕೊಂಡು ಆಂಬ್ಯುಲೆನ್ಸ್ನಲ್ಲಿ, ಅದು ಹಿಂದೂ ಹೆಣ ಆಗಿರಲಿ, ಕ್ರಿಶ್ಚಿಯನ್ ಹೆಣ ಆಗಿರಲಿ, ಅದೆಷ್ಟೇ ವಯಸ್ಸಾಗಿರಲಿ, ಅದೆಷ್ಟೇ ಹುಳ ಹಿಡಿತಿರ್ಲಿ, ಆ ಹೆಣನ ಹಾಕ್ಕೊಂಡು ಹೋಗಿ ನೀವು ಅವರವರ ಏನು ಆ ಧರ್ಮಕ್ಕೆ ಮತ್ತು ಜಾತಿಗೆ ಅನುಸಾರವಾಗಿ ಸಂಸ್ಕಾರ ಮಾಡ್ತಾ ಬಂದಿದ್ದೀರಿ ಇಷ್ಟು ವರ್ಷ, 25 ವರ್ಷಗಳ ಕಾಲ. ಹೆಣ ಅನ್ನುವಂಥದ್ದು ನಿಮ್ಗೆ ಯಾವತ್ತೂ ಭಯ ಹುಟ್ಟಿಸ್ಲಿಲ್ವಾ ಅಂತ? ಸರ್ ನನಗೆ 6 ವರ್ಷ ಆಯಿತು, 6-7 ವರ್ಷ ಆಯಿತು. ನಮ್ಮ ಮನೆ ಪಕ್ಕದಲ್ಲಿ ಒಬ್ಬ ಅಮ್ಮ ಬೆಂಕಿ ಹಾಕೋಬಿಟ್ರು, ಬೆಂಕಿಯಾಗಿ ಸತ್ತೋಗ್ಬಿಟ್ರು. ಆವಾಗ ಹೋಗಿ ನಾನು ಆ ಮಕ ನೋಡ್ಬಿಟ್ಟು ಸುಮಾರು ಎಷ್ಟೋ ದಿನ ನೈಟಲ್ಲಿ ಮನುವಾಗ ಉಚ್ಚೆ ಮಾಡ್ಕೋತಾ ಇದ್ದೆ ನಾನು. ಯಾವಾಗ ಈ ಕೆಲಸ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಓಕೆ, 6-7 ವರ್ಷದಲ್ಲಿ ಆ ಒಂದು ಹೆಣ ನೋಡ್ಬಿಟ್ಟು ನಾನು ಅಷ್ಟು ಭಯ ನನಗೆ. ಅದು ಭಯ ಇರ್ತದೆ, ಹೌದು. ಅದು ಮೇನ್ ನಾವು ಕರೆಕ್ಟಾಗಿ ನಿಂತ್ಕೊಂಡ್ರೆ ಭಯನೂ ಇಲ್ಲ, ದಯಾನೂ ಇಲ್ಲ ಅಂತ ನಿಂತ್ಕೊಂಡ್ರೆ ಯಾವುದು ದಯ ಇಲ್ಲ. ಈಗ ನಾವು ಇಲ್ಲಿ ಕೂತಿದ್ದೀನಿ, ಇಲ್ಲೂ ದಯ ಇದೆ ಅಂತ ನನ್ನ ಮೈಂಡಲ್ಲಿ ಬಂದ್ರೆ ದಯಾನೇ ಇರುತ್ತೆ. ಹೌದು, ಏನೇ ನೋಡಿದ್ರು ದೇವ್ರ ತರನೇ ಕಾಣುತ್ತೆ. ಫಸ್ಟ್ ನಾವು ಕ್ಲಿಯರ್ ಮಾಡ್ಕೋಬೇಕು ಅದೇನು. ಹೌದು. ಈಗ ನೀವು ಏನು ಯೋಚನೆ ಮಾಡ್ತೀರಾ, ಕೆಲವು ಟೈಮಲ್ಲಿ ಯಾರಿಗೆ ಗ್ಯಾಪಿಸ್ತೀರಾ, ಅವರೇ ಬಂದಿರ್ತಾರೆ.
ಅದು ಆತ್ಮ ಕನೆಕ್ಷನ್, ಅದು ಹೌದು. ಆತ್ಮದ ಕನೆಕ್ಷನ್ ಅದು.